ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ MS ಎಕ್ಸೆಲ್ ನಲ್ಲಿ ನಾವು ಫಾರ್ಮುಲಾ ಮೆನುನಲ್ಲಿ ಡೇಟ್ ಅಂಡ್ ಟೈಮ್ ಫಂಕ್ಷನ್ಸ್ ಫಾರ್ಮುಲಾಸ್ ನ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ, ನಂತರ ಲುಕ್ಅಪ್ ಮತ್ತು ರೆಫರೆನ್ಸ್ ಫಾರ್ಮುಲಾಸ್, ಹೀಗೆ ಉಳಿದ ಫಾರ್ಮುಲಾ ಫಂಕ್ಷನ್ಸ್ ಗಳನ್ನ ಇವತ್ತು ನಾವು ನೋಡೋಣ. ಯಾವ ರೀತಿಯಾಗಿ ನಾವು ಎಕ್ಸೆಲ್ ಅಲ್ಲಿ ಯೂಸ್ ಮಾಡಬಹುದು ಅಂತ. ನೀವಿಲ್ಲಿ ನೋಡಬಹುದು ಡೇಟ್ ಅಂಡ್ ಟೈಮ್ ಫಾರ್ಮುಲಾ ಫಂಕ್ಷನ್ಸ್. ಇಲ್ಲಿ ನೀವು ನೋಡಬಹುದು ಹಲವಾರು ಫಾರ್ಮುಲಾ ಫಂಕ್ಷನ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ. ನಾನಿಲ್ಲಿ ಕೆಲವು ಆಪ್ಷನ್ ಗಳನ್ನ ಮಾತ್ರ ತೋರಿಸ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ಡೇ ಮತ್ತು ಮಂತ್, ಇಯರ್ ಮತ್ತು ಡೇಟ್. ನಾನಿಲ್ಲಿ ಡೇಟ್ ಅನ್ನ ಬರೆದಿದ್ದೀನಿ. ನೀವು ಇದೇ ರೀತಿಯಾಗಿ ಯಾವುದೇ ಡೇಟ್ ಅಥವಾ ಯಾವುದೇ ಟೇಬಲ್ ಅನ್ನ ತಗೋಬಹುದು. ನಾನಿಲ್ಲಿ ಡೇಟ್ ಮತ್ತು ಮಂತ್ ಅಥವಾ ಇಯರ್ ಅನ್ನ ಇಲ್ಲಿ ಡಿವೈಡ್ ಮಾಡಬೇಕು ಅಥವಾ ಡೇಟ್ ಮಂತ್ ಇಯರ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಈ ರೀತಿ ಇದ್ದಾಗ ನಾವು ಯಾವ ರೀತಿ ಸಪರೇಟ್ ಮಾಡಬೇಕು ಮತ್ತು ಆಡ್ ಮಾಡಬೇಕು ಅಂತ ನೋಡೋಣ. ನಾವಿಲ್ಲಿ ಈಗ ಫಾರ್ಮುಲಾವನ್ನ ಹಾಕಬೇಕಾಗುತ್ತೆ. ಡೇ ಫಾರ್ಮುಲಾ. ಎಕ್ಸೆಲ್ ಅಲ್ಲಿ ನಾವು ಯಾವುದೇ ಫಾರ್ಮುಲಾ ಹಾಕೋದಕ್ಕಿಂತ ಮುಂಚೆ ಈಕ್ವಲ್ ಸಿಂಬಲ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಈಕ್ವಲ್ DAY ಡೇ ಅಂತ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು. ನಂತರ ಓಪನ್ ಬ್ರಾಕೆಟ್, ನಂತರ ಸೀರಿಯಲ್ ನಂಬರ್ ಅನ್ನ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಇದೆ. ನಾವಿಲ್ಲಿ ಡೇಟ್ ಅನ್ನ ಸೆಲೆಕ್ಟ್ ಮಾಡಬೇಕಾಗಿದೆ. ಯಾವ ಡೇಟ್ ನಾವಿಲ್ಲಿ ಬರೆದಿದ್ದೀವಿ ಇದರಲ್ಲಿ ನಾವು ಡೇ ಅನ್ನ ಸಪರೇಟ್ ಮಾಡಬೇಕಾಗಿದೆ. ನಾನಿಲ್ಲಿ ಈ ಡೇಟ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಕ್ಲೋಸ್ ಬ್ರಾಕೆಟ್ ಮತ್ತು ಎಂಟರ್. ನೀವಿಲ್ಲಿ ನೋಡಬಹುದು ನಾನು ಇಲ್ಲಿ ಯಾವ ಡೇಟ್ ಅನ್ನ ಬರೆದಿದ್ದೀನಿ ಆ ಡೇಟ್ ಇಲ್ಲಿ ಎಂಟ್ರಿ ಆಗಿದೆ. ನಂತರ ಮಂತ್ ಕಾಲಮ್, ಈಕ್ವಲ್ ಸಿಂಬಲ್, ಮಂತ್, ನಂತರ ಓಪನ್ ಬ್ರಾಕೆಟ್, ಸೀರಿಯಲ್ ನಂಬರ್, ಸೆಲೆಕ್ಟ್ ಡೇಟ್, ನಂತರ ಕ್ಲೋಸ್ ಬ್ರಾಕೆಟ್, ಎಂಟರ್. ನೀವಿಲ್ಲಿ ನೋಡಬಹುದು ಯಾವ ಮಂತ್ ಇಲ್ಲಿ ಬಂದಿದೆ. ನಂತರ ಇಯರ್, ಈಕ್ವಲ್ ಸಿಂಬಲ್, ಇಯರ್, ಓಪನ್ ಬ್ರಾಕೆಟ್, ಸೆಲೆಕ್ಟ್ ಡೇಟ್, ನಂತರ ಕ್ಲೋಸ್ ಬ್ರಾಕೆಟ್, ಎಂಟರ್. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಡೇಟ್ ಮಂತ್ ಇಯರ್ ಸಪರೇಟ್ ಆಗಿ ಬಂದಿದೆ ಅಂತ. ಇದೇ ರೀತಿಯಾಗಿ ನಾವೀಗ ಈ ಡೇಟ್ ಗಳನ್ನ ಮರ್ಜ್ ಮಾಡಬೇಕು. ನಂತರ ನಾವಿಲ್ಲಿ ಡೇ, ಮಂತ್ ಮತ್ತು ಇಯರ್ ನ ಇಲ್ಲಿ ಆಡ್ ಮಾಡಬೇಕು. ಯಾವ ರೀತಿ ಅಂತ ನೋಡೋಣ. ನಾವಿಲ್ಲಿ ಈಕ್ವಲ್ ಸಿಂಬಲ್ ಹಾಕ್ಬೇಕಾಗತ್ತೆ. ನಂತರ ಡೇಟ್ ಎಂಟ್ರಿ ಮಾಡಬೇಕಾಗತ್ತೆ. ಡೇಟ್ ಫಾರ್ಮುಲಾವನ್ನ ಯೂಸ್ ಮಾಡಬೇಕಾಗತ್ತೆ. ನಂತರ ಓಪನ್ ಬ್ರಾಕೆಟ್. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ನಾವು ಈ ಫಾರ್ಮುಲಾವನ್ನ ಯೂಸ್ ಮಾಡಬೇಕು ಅಂತ ನಮ್ಗೆ ಇಲ್ಲಿ ತೋರಿಸ್ತಾ ಇದೆ. ಮೊದಲು ಇಯರ್ ಅನ್ನ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಇಯರ್, ನಂತರ ಕಾಮ, ನಂತರ ಮಂತ್ ಅನ್ನ ಸೆಲೆಕ್ಟ್ ಮಾಡಬೇಕು. ಮಂತ್, ಕಾಮ, ನಂತರ ಡೇ ಅನ್ನ ಸೆಲೆಕ್ಟ್ ಮಾಡಬೇಕು. ಡೇ, ನಂತರ ಕ್ಲೋಸ್ ಬ್ರಾಕೆಟ್, ಎಂಟರ್. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಡೇಟ್ ಬಂದಿದೆ ಅಂತ. ಈ ರೀತಿಯಾಗಿ ನಾವು ಫಾರ್ಮುಲಾ ಮೆನುನಲ್ಲಿ ಡೇಟ್ ಅಂಡ್ ಟೈಮ್ ಫಾರ್ಮುಲಾ ಫಂಕ್ಷನ್ಸ್ ಅನ್ನ ಯೂಸ್ ಮಾಡಬಹುದು. ನೆಕ್ಸ್ಟ್ ಫಾರ್ಮುಲಾ ಫಂಕ್ಷನ್ ಲುಕ್ಅಪ್ ಮತ್ತು ರೆಫರೆನ್ಸ್. ನೀವಿಲ್ಲಿ ನೋಡಬಹುದು ಹಲವಾರು ಫಾರ್ಮುಲಾ ಫಂಕ್ಷನ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ. ಲುಕ್ಅಪ್ ಮತ್ತು ರೆಫರೆನ್ಸ್ ಅಂದ್ರೆ ನಾವು ಯಾವುದೇ ನೇಮ್ ಅಥವಾ ಯಾವುದೇ ಡೀಟೇಲ್ಸ್ ಅನ್ನ ನೋಡಬೇಕು ಅಥವಾ ರೆಫರೆನ್ಸ್ ಆಗಿ ತಗೋಬೇಕು ಅಂದಾಗ ಈ ಫಾರ್ಮುಲಾ ಫಂಕ್ಷನ್ಸ್ ಅನ್ನ ನಾವು ಯೂಸ್ ಮಾಡಬಹುದು. ನೀವಿಲ್ಲಿ ನೋಡಬಹುದು ನಾನಿಲ್ಲಿ ಒಂದು ಸಿಂಪಲ್ ಟೇಬಲ್ ಅನ್ನ ರೆಡಿ ಮಾಡಿದ್ದೀನಿ. ಸೀರಿಯಲ್ ನಂಬರ್ ಮತ್ತು ನೇಮ್. ನಾನಿಲ್ಲಿ ಯಾವುದೇ ನೇಮ್ ಅನ್ನ ಬರ್ದಿಲ್ಲ, ನೀವು ನೇಮ್ ಗಳನ್ನ ತಗೋಬಹುದು. ಕಂಪನಿಯಲ್ಲಿ ಹಲವಾರು ವರ್ಕರ್ಸ್ ಇದ್ದಾಗ ನಾವು ಯಾವುದೇ ಒಬ್ಬ ವರ್ಕರ್ ನೇಮ್ ಅನ್ನ ಅಥವಾ ವರ್ಕರ್ಸ್ ಡೀಟೇಲ್ಸ್ ಅನ್ನ ಫೈಂಡ್ ಮಾಡಬೇಕು ಅಂದಾಗ ಈ ರೀತಿಯಾದ ಫಾರ್ಮುಲಾ ಫಂಕ್ಷನ್ಸ್ ಅನ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ. ಈಗ ನಾವು ನೋಡೋಣ ಯಾವ ರೀತಿಯಾಗಿ ಈ ಫಂಕ್ಷನ್ಸ್ ಗಳನ್ನ ಯೂಸ್ ಮಾಡಬೇಕು ಅಂತ. ನಾನಿಲ್ಲಿ ಈಕ್ವಲ್ ಸಿಂಬಲ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಈಕ್ವಲ್ ಸಿಂಬಲ್, ನಂತರ ನಾವಿಲ್ಲಿ ಮ್ಯಾಚ್ ಫಾರ್ಮುಲಾವನ್ನ ಹಾಕ್ಬೇಕಾಗುತ್ತೆ. ಓಪನ್ ಬ್ರಾಕೆಟ್, ನಂತರ ನಾವಿಲ್ಲಿ ಯಾವ ನೇಮ್ ಅನ್ನ ಸರ್ಚ್ ಮಾಡ್ತಾ ಇದೀವಿ ಅಥವಾ ಯಾವ ಸೀರಿಯಲ್ ನಂಬರ್ ಅಥವಾ ಯಾವ ಡೀಟೇಲ್ಸ್ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಾನಿಲ್ಲಿ ನೇಮ್ ಅಲ್ಲಿ ಸರ್ಚ್ ಮಾಡ್ತಾ ಇದ್ದೀನಿ. ನೇಮ್ ಇ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೆ ಯಾವುದೇ ಲೆಟರ್ಸ್ ಅಥವಾ ಟೆಕ್ಸ್ಟ್ ಅನ್ನ ಟೈಪ್ ಮಾಡಿದಾಗ ಫಾರ್ಮುಲಾದಲ್ಲಿ ನಾವು ಇನ್ವರ್ಟೆಡ್ ಕಾಮ ಯೂಸ್ ಮಾಡಬೇಕಾಗುತ್ತೆ. ನಂಬರ್ಸ್ ಗೆ ನಾವು ಇನ್ವರ್ಟೆಡ್ ಕಾಮ ಯೂಸ್ ಮಾಡೋದಿಲ್ಲ ಅಂತ. ಈಗ ನಾನು ನೇಮ್ ಅನ್ನ ಸರ್ಚ್ ಮಾಡ್ತಾ ಇರೋದ್ರಿಂದ ಓಪನ್ ಇನ್ವರ್ಟೆಡ್ ಕಾಮ ಯೂಸ್ ಮಾಡಬೇಕಾಗುತ್ತೆ. ನೇಮ್ ಇ ನಾನಿಲ್ಲಿ ಸರ್ಚ್ ಮಾಡ್ತಾ ಇದ್ದೀನಿ. ನಂತರ ಕ್ಲೋಸ್ ಇನ್ವರ್ಟೆಡ್ ಕಾಮ, ನಂತರ ಕಾಮ ನಾನಿಲ್ಲಿ ಹಾಕ್ಬೇಕಾಗುತ್ತೆ. ನಂತರ ನಾವಿಲ್ಲಿ ಟೇಬಲ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ.
ನಾವು ಯಾವ ಟೇಬಲ್ ಅಲ್ಲಿ ಯಾವ ವರ್ಕರ್ ನೇಮ್ ಅನ್ನ ಹುಡುಕ್ತಾ ಇದೀವಿ ಅಥವಾ ಯಾವ ಡೀಟೇಲ್ಸ್ ಅನ್ನ ನಾವಿಲ್ಲಿ ಹುಡುಕ್ಬೇಕು ಅಂತ. ನಾನಿಲ್ಲಿ ಈ ಟೇಬಲ್ ಅನ್ನ ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಕಾಮಾ, ನಂತರ ಆರೆ ಇಲ್ಲಿ ಕೇಳ್ತಾ ಇದೆ, ನಾವಿಲ್ಲಿ 0 ಕೊಡ್ಬೇಕಾಗತ್ತೆ. ನಂತರ ಕ್ಲೋಸ್ ಬ್ರಾಕೆಟ್ ಮತ್ತು ಎಂಟರ್. ನೀವಿಲ್ಲಿ ನೋಡಬಹುದು ಇ ಎನ್ನುವಂತಹ ನೇಮ್ ನಂಬರ್ 5 ರೋ ನಲ್ಲಿ ಇದೆ. ಈ ರೀತಿಯಾಗಿ ನಾವು ಯಾವುದೇ ಒಂದು ಟೇಬಲ್ ಅಲ್ಲಿ ಯಾವುದೇ ನೇಮ್ ಅಥವಾ ಯಾವುದೇ ಡೀಟೇಲ್ಸ್ ಅನ್ನ ಫೈಂಡ್ ಮಾಡಬೇಕು ಅಂದ್ರೆ ಈ ರೀತಿಯಾಗಿ ನಾವು ಸರ್ಚ್ ಮಾಡಬಹುದು. ಮ್ಯಾಚ್ ಫಾರ್ಮುಲಾವನ್ನ ಯೂಸ್ ಮಾಡಿ ಅಥವಾ ನಾವು ಕಂಟ್ರೋಲ್ F ಫಾರ್ ಫೈಂಡ್ ಈ ರೀತಿಯಾಗಿ ಸಹ ನಾವು ಯಾವುದೇ ಡೀಟೇಲ್ಸ್ ಅನ್ನ ಸರ್ಚ್ ಮಾಡಬಹುದು. ನೆಕ್ಸ್ಟ್ ಫಾರ್ಮುಲಾ ಫಂಕ್ಷನ್ ಮ್ಯಾಥ್ಸ್ ಮತ್ತು ಟ್ರಿಗ್ನೋಮೆಟ್ರಿ. ನಾವಿಲ್ಲಿ ನೋಡಬಹುದು ಹಲವಾರು ಫಾರ್ಮುಲಾ ಫಂಕ್ಷನ್ಸ್ ನಮ್ಗಿಲ್ಲಿ ಸಿಗುತ್ತೆ. ನಾನು ಕೆಲವೇ ಎಕ್ಸಾಂಪಲ್ಸ್ ಅನ್ನ ಇಲ್ಲಿ ಹೇಳ್ತಾ ಇದ್ದೀನಿ. ಮೊದಲು ABS ಅಂದ್ರೆ ನೀವಿಲ್ಲಿ ನೋಡ್ತಾ ಇರಬಹುದು ಒಂದು ಟೇಬಲ್ ಅನ್ನ ನಾನಿಲ್ಲಿ ರೆಡಿ ಮಾಡಿದ್ದೀನಿ. ನಾನಿಲ್ಲಿ ಪ್ಲಸ್ ಸಿಂಬಲ್ ಅನ್ನ ಎಂಟ್ರಿ ಮಾಡಿದ್ದೀನಿ ಮತ್ತು ಮೈನಸ್ ಸಿಂಬಲ್ ಅನ್ನ ಎಂಟ್ರಿ ಮಾಡಿದ್ದೀನಿ. ನಾವು ಯಾವುದೇ ಒಂದು ಟೇಬಲ್ ಅಲ್ಲಿ ಈ ರೀತಿಯಾಗಿ ನಾವು ಸಿಂಬಲ್ಸ್ ಅನ್ನ ಯೂಸ್ ಮಾಡಿದಾಗ ಆ ಟೇಬಲ್ ಅನ್ನ ನಾವು ನಾರ್ಮಲ್ ಟೇಬಲ್ ಆಗಿ ಕನ್ವರ್ಟ್ ಮಾಡಬೇಕು. ಎಲ್ಲ ಸಿಂಬಲ್ಸ್ ಗಳನ್ನ ರಿಮೂವ್ ಮಾಡಬೇಕು ಅಂದಾಗ ABS ಫಾರ್ಮುಲಾ ಫಂಕ್ಷನ್ ಅನ್ನ ನಾವು ಯೂಸ್ ಮಾಡಬಹುದು. ನಾವು ಈ ರೀತಿಯಾಗಿ ಸೆಲೆಕ್ಟ್ ಮಾಡಿ ಇಲ್ಲಿ ಡಿಲೀಟ್ ಸಹ ಮಾಡಬಹುದು. ಒಂದೊಂದೇ ಡಿಲೀಟ್ ಮಾಡೋದಕ್ಕೆ ನಮಗೆ ತುಂಬಾ ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಫಾರ್ಮುಲಾಸ್ ನ ಯೂಸ್ ಮಾಡ್ತೀವಿ. ನಾನಿಲ್ಲಿ ABS ಫಾರ್ಮುಲಾವನ್ನ ಯೂಸ್ ಮಾಡ್ತಾ ಇದ್ದೀನಿ. ನಾರ್ಮಲ್ ಟೇಬಲ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಈಕ್ವಲ್ ಸಿಂಬಲ್ ABS, ನಂತರ ಓಪನ್ ಬ್ರಾಕೆಟ್, ನಂಬರ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಕ್ಲೋಸ್ ಬ್ರಾಕೆಟ್, ಎಂಟರ್. ನೀವಿಲ್ಲಿ ನೋಡಬಹುದು ಪ್ಲಸ್ ಸಿಂಬಲ್ ರಿಮೂವ್ ಆಗಿದೆ, ನಾರ್ಮಲ್ ನಂಬರ್ ಇಲ್ಲಿ ಬಂದಿದೆ. ನಂತರ ಸೆಲೆಕ್ಟ್ ಮತ್ತು ಡ್ರ್ಯಾಗ್. ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು ಯಾವುದೇ ಒಂದು ಟೇಬಲ್ ಅಲ್ಲಿ ಹಲವಾರು ಸಿಂಬಲ್ಸ್ ಎಫೆಕ್ಟ್ ಇದ್ದಾಗ ಆ ಟೇಬಲ್ ಅನ್ನ ನಾವು ನಾರ್ಮಲ್ ಟೇಬಲ್ ಆಗಿ ಕನ್ವರ್ಟ್ ಮಾಡಬೇಕಂದ್ರೆ ಈ ರೀತಿಯಾದ ಫಾರ್ಮುಲಾ ಫಂಕ್ಷನ್ಸ್ ಅನ್ನ ನಾವು ಯೂಸ್ ಮಾಡಬಹುದು. ನೆಕ್ಸ್ಟ್ ಫಾರ್ಮುಲಾ ಫಂಕ್ಷನ್ಸ್ ನೀವಿಲ್ಲಿ ನೋಡಬಹುದು ಈವನ್ ಮತ್ತು ಓಡ್. ನಾವು ಮ್ಯಾಥಮೆಟಿಕ್ಸ್ ಅಲ್ಲಿ ಯಾವುದೇ ನಂಬರ್ಸ್ ಅನ್ನ ಹೇಳಬೇಕಾದ್ರೆ ನಾವು ಡಿವೈಡ್ ಮಾಡ್ತೀವಿ ಈವನ್ ನಂಬರ್ಸ್ ಮತ್ತು ಓಡ್ ನಂಬರ್ಸ್ ಅಂತ ಹೇಳಿ. ಆ ರೀತಿಯಾದ ನಂಬರ್ಸ್ ಗಳನ್ನ ನಾವು ಯಾವ ರೀತಿಯಾಗಿ ಫೈಂಡ್ ಮಾಡಬೇಕು ಅಂತ ಫಾರ್ಮುಲಾ ಸಹಾಯದಿಂದ ನಾವಿಲ್ಲಿ ಫೈಂಡ್ ಮಾಡಬಹುದು. ಅಥವಾ ನಾವಿಲ್ಲಿ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಯಾವುದು ಈವನ್ ನಂಬರ್ ಮತ್ತು ಯಾವುದು ಓಡ್ ನಂಬರ್ ಅಂತ ಹೇಳಿ. ನಾವಿಲ್ಲಿ ಫಾರ್ಮುಲಾ ಸಹಾಯದಿಂದ ನೋಡೋಣ ಯಾವ ರೀತಿಯಾಗಿ ನಾವು ಈವನ್ ನಂಬರ್ ಮತ್ತು ಓಡ್ ನಂಬರ್ ಅನ್ನ ಫೈಂಡ್ ಮಾಡಬಹುದು ಅಂತ. ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಾವಿಲ್ಲಿ ಫಾರ್ಮುಲಾವನ್ನ ತಗೋಬೇಕಾಗುತ್ತೆ ಈವನ್. ನಂತರ ನೀವಿಲ್ಲಿ ನೋಡಬಹುದು ನಾವು ನಂಬರ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ನಂಬರ್. ನಾವಿಲ್ಲಿ ಎಂಟ್ರಿ ಮಾಡಿರುವಂತಹ ನಂಬರ್ಸ್ ಅಲ್ಲಿ ಈವನ್ ನಂಬರ್ ಇದ್ರೆ ಅದೇ ನಂಬರ್ ನಮ್ಗಿಲ್ಲಿ ಬರುತ್ತೆ, ಅಥವಾ ಓಡ್ ನಂಬರ್ ಇದ್ರೆ ನಂತರ ಯಾವುದು ಈವನ್ ನಂಬರ್ ಬರುತ್ತೆ ಆ ನಂಬರ್ ನಮ್ಗಿಲ್ಲಿ ಬರುತ್ತೆ. ಎಕ್ಸಾಂಪಲ್ 67 ಓಡ್ ನಂಬರ್. ನೆಕ್ಸ್ಟ್ ಈವನ್ ನಂಬರ್ ನಮ್ಗೆ 68 ಬರುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಟೇಬಲ್ ಅಲ್ಲಿ ಫಾರ್ಮುಲಾ ಎಂಟ್ರಿ ಮಾಡಿದ ನಂತರ 68 ನಂಬರ್ ಇಲ್ಲಿ ಬರುತ್ತೆ. 48 ಈವನ್ ನಂಬರ್ ಇರೋದ್ರಿಂದ ಇಲ್ಲಿ 48 ನಂಬರೇ ಬರುತ್ತೆ. ನಂಬರ್ ಅನ್ನ ಸೆಲೆಕ್ಟ್ ಮಾಡಿ ಆಗಿದೆ. ನೀವಿಲ್ಲಿ ನೋಡಬಹುದು ಫಾರ್ಮುಲಾ ರಿಸಲ್ಟ್ 48 ಬಂದಿದೆ. ಅಥವಾ ನಾವು ಬೇರೆ ಕಡೆ ಕ್ಲಿಕ್ ಮಾಡಿದ್ರೆ ಫಾರ್ಮುಲಾ ರಿಸಲ್ಟ್ 68 ಬರ್ತಾ ಇದೆ. ಯಾಕಂದ್ರೆ 67 ಓಡ್ ನಂಬರ್, 68 ಈವನ್ ನಂಬರ್. ಅದಕ್ಕೋಸ್ಕರ ನಾನಿಲ್ಲಿ 48 ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಈವನ್ ಫಾರ್ಮುಲಾವನ್ನ ಹಾಕಿದ್ದೀನಿ. ನಂತರ ಸೆಲೆಕ್ಟ್ ನಂಬರ್ 48 ನಂಬರ್ ಈವನ್ ನಂಬರ್ ಅಥವಾ ಓಡ್ ನಂಬರ್ ನಾನಿಲ್ಲಿ ಕಂಡು ಹಿಡಿಬೇಕಾಗಿದೆ. ಸೆಲೆಕ್ಟ್ ನಂಬರ್, ನಂತರ ಓಕೆ. ನೀವಿಲ್ಲಿ ನೋಡಬಹುದು 48 ಈವನ್ ನಂಬರ್, ಅದಕ್ಕೋಸ್ಕರ ರಿಸಲ್ಟ್ ಸಹ 48 ಬಂದಿದೆ. ನಂತರ ನಾನಿಲ್ಲಿ ಡ್ರ್ಯಾಗ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ನೀವಿಲ್ಲಿ ನೋಡಬಹುದು 67 ಓಡ್ ನಂಬರ್, 67 ನಂತರದ ಈವನ್ ನಂಬರ್ 68 ಬರುತ್ತೆ. ಅದಕ್ಕೋಸ್ಕರ 68 ಇಲ್ಲಿ ಬಂದಿದೆ. ಇಲ್ಲಿ 80 ನಂಬರ್, 79 ಇದೆ, 80 ಈವನ್ ನಂಬರ್, 77, 78, 62. ಈ ರೀತಿಯಾಗಿ ನಾವಿಲ್ಲಿ ನಮ್ಮ ಟೇಬಲ್ ನಲ್ಲಿ ಈವನ್ ನಂಬರ್ ಮತ್ತು ಓಡ್ ನಂಬರ್ ಗಳನ್ನ ನಾವು ಫೈಂಡ್ ಮಾಡಬಹುದು. ಅದೇ ರೀತಿಯಾಗಿ ಓಡ್ ನಂಬರ್ ಸಹ ನಾವಿಲ್ಲಿ ಫೈಂಡ್ ಮಾಡೋಣ. ಓಡ್ ನಂಬರ್. ನಂತರ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ನಂಬರ್. ನೀವಿಲ್ಲಿ ನೋಡಬಹುದು ಫಾರ್ಮುಲಾ ರಿಸಲ್ಟ್ 49 ತೋರಿಸ್ತಾ ಇದೆ. ಯಾಕಂದ್ರೆ 48 ಈವನ್ ನಂಬರ್, 48 ನಂತರದ ಓಡ್ ನಂಬರ್ 49 ಬರುತ್ತೆ. ಅದಕ್ಕೋಸ್ಕರ ಓಕೆ. ನಂತರ ಈ ರೀತಿಯಾಗಿ ಡ್ರ್ಯಾಗ್ ಮಾಡಬೇಕು. ನೀವಿಲ್ಲಿ ನೋಡಬಹುದು ಇಲ್ಲಿ ಓಡ್ ನಂಬರ್ ಗಳನ್ನ ನಮ್ಗೆ ತೋರಿಸ್ತಾ ಇದೆ. ನಂತರ ಇಲ್ಲಿ ಈವನ್ ನಂಬರ್ ಗಳನ್ನ ತೋರಿಸ್ತಾ ಇದೆ. ಈ ರೀತಿಯಾಗಿ ನಾವು
ಮ್ಯಾಥ್ಸ್ ಅಂಡ್ ಟ್ರಿಗ್ನೋಮೆಟ್ರಿಯಲ್ಲಿ ಇರುವಂತಹ ಫಾರ್ಮುಲಾ ಫಂಕ್ಷನ್ಸ್ ಗಳನ್ನ ಯೂಸ್ ಮಾಡಿ ಯಾವುದೇ ಟೇಬಲ್ ಅನ್ನ ನಾವು ನಾರ್ಮಲ್ ಟೇಬಲ್ ಆಗಿ ಕನ್ವರ್ಟ್ ಮಾಡಬಹುದು ಅಥವಾ ಇವನ್ ನಂಬರ್ ಓಡ್ ನಂಬರ್ ಈ ರೀತಿಯಾಗಿ ಫೈಂಡ್ ಸಹ ಮಾಡಬಹುದು.